ಎಲ್ಲ ಬಂದಿದ್ದೀರಾ? ಇನ್ನೂ ಯಾರಾದ್ರೂ ಬರ್ಬೇಕಾ? ಮೇಡಮ್ ಅಶೋಕ್ ಸರ್ ಒಬ್ರು ಬರ್ಬೇಕು. ಯಾಕೆ? ಅವ್ರಿಗೆ ಮೀಟಿಂಗ್ ಇದೆ ಅಂತ ಗೊತ್ತಿಲ್ವಾ? ಯಾಕೆ ಬಂದಿಲ್ಲ ಇನ್ನು? ಮೇಡಮ್ ಬಂದ್ರು. ಎಲ್ರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇನ್ಮುಂದೆ ಆಫೀಸ್ ಟೈಮಿಂಗ್ಸು 9 to 5 ಅಲ್ಲ, 9 to 6. ಪಂಕ್ಚುಯಾಲಿಟಿ ತುಂಬಾ ಮುಖ್ಯ ಆಗುತ್ತೆ. ಎಲ್ರೂ ಕರೆಕ್ಟ್ ಟೈಮಿಗೆ ಬರಬೇಕು, ಕರೆಕ್ಟ್ ಟೈಮಿಗೆ ಆಫೀಸ್ ಬಿಡಬೇಕು. ನಾನಿದನ್ನ ಸುಮಾರು ಸಲ ಹೇಳಿದ್ದೀನಿ. ರಜಾ ತಗೊಳ್ಳೋದಕ್ಕೆ ಪರ್ಮಿಷನ್ ಆದ್ರೂ ಮೊದಲೇ ಇನ್ಫಾರ್ಮ್ ಮಾಡಬೇಕು. ಕೆಲಸದಲ್ಲಿ ಪರ್ಫೆಕ್ಷನ್ ಇರಬೇಕು. ಹಾಗೆ ಮಾತಾಡ್ಕೊಂಡಿರೋದು, ಗಾಸಿಪ್ಸು ಯಾವುದೂ ಇಲ್ಲಿ ನಡೆಯೋದಿಲ್ಲ. ಆಮೇಲೆ ಆಫೀಸಲ್ಲಿ ನಡೆಯೋ ವಿಷಯಗಳು ಆಚೆ ಹೋಗ್ಬಾರ್ದು. ನಾನು ಹೇಳ್ತಾ ಇರೋದು ನಾವು ಬೇರೆ ಕಂಪನಿಗೆ ಕೊಡೋ ಕೊಟೇಶನ್ಸ್ ಬಗ್ಗೆ, ಬೇರೆ ಕಂಪನಿಯಿಂದ ನಮಗ್ ಬರೋ ಡೇಟಾಗಳು, ಇದ್ಯಾವುದು ಆಚೆ ಹೋಗ್ಬಾರ್ದು. ಎಸ್ಪೆಷಲಿ ರಜನಿ, ನಿಮಗಿದನ್ನು ಹೇಳ್ತಿದ್ದೀನಿ. ನಿಮ್ಮಿಂದ ಕಂಪನಿಗೆ 200 ಕೋಟಿ ಲಾಸ್ ಆಗಿದೆ. ನೀವು ಆಫೀಸ್ಗೆ ಲೀವ್ ಹಾಕ್ತೆ ಬಂದಿದ್ರೆ ಹೀಗಾಗ್ತಿರ್ಲಿಲ್ಲ. ಅವಾಗ್ಲೇ ಅದ್ರ ಬಗ್ಗೆ ಮಾತಾಡಿದ್ವಲ್ಲ ಮೇಡಮ್. ಇನ್ ಮುಂದೆ ಹಾಗೆ ಮಾಡಲ್ಲ ಅಂತಾನೂ ನಾನು ಹೇಳಿದ್ದೀನಿ. ಇನ್ ಮುಂದೆ ಹಾಗಾಗಲ್ಲ ಅಂತ ಹೇಳಿದೀರಾ. ಈಗಾಗಿರೋದಕ್ಕೆ ಏನ್ ಹೇಳ್ತೀರಾ? ಇವಾಗ ಏನಾಗಿದೆ ಮೇಡಮ್? ನಿಮ್ಮಿಂದ ಕಂಪನಿ ಸೀಕ್ರೆಟ್ ಆಚೆ ಹೋಗಿದೆ. ನಮ್ ಕಂಪನಿ ಪ್ರೆಸೆಂಟ್ ಮಾಡ್ಬೇಕಾಗಿರೋ ಕೊಟೇಶನ್ ನಮ್ ಆಪೋನೆಂಟ್ ಇರೋ ಕಾಂಪಿಟೇಟರ್ಗೆ ಹೋಗಿದೆ. ಆ ಫೈಲ್ ಇದ್ದಿದೆ ನಿಮ್ ಕಂಟ್ರೋಲ್ ಅಲ್ಲಿ ತಾನೆ. ಆ ಫೈಲ್ ಅಲ್ಲಿ ಇರೋ ಡೀಟೇಲ್ಸ್ ಗೊತ್ತಿರೋದೆ ನಿಮಗೆ, ಅಶೋಕ್ಗೆ ಮಾತ್ರ. ಅದ್ ಅವ್ರಿಗೆ ಹೇಗ್ ಗೊತ್ತಾಯ್ತು? ಹಾ, ಪ್ರಾಮಿಸ್ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮೇಡಮ್. ಅಷ್ಟೆಲ್ಲ ಧೈರ್ಯ ನನಗಿಲ್ಲ ಮೇಡಮ್. ಅದು ಅಲ್ಲದೆ ಅಂತ ಕೆಲಸ ನಾನು ಮಾಡೋದು ಇಲ್ಲ. ಬೇಕಾದ್ರೆ ಕೈ ಚಾಚಿ ಬೇಡಿ ತಿಂತೀನಿ, ಆದ್ರೆ ಇಂಥ ಕೆಲಸ ಕೈ ಹಾಕಲ್ಲ ಮೇಡಮ್. ನಿಮ್ಗೆ ಇವಾಗ್ಲೂ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂತ ಹೇಳಿದ್ರೆ ಈ ಕ್ಷಣನೇ ನಾನು ಕೆಲಸ ಬಿಟ್ಟು ಹೋಗ್ತೀನಿ. ಹಾಗೆಲ್ಲ ನಿಮ್ಗಿಷ್ಟ ಬಂದ ಹಾಗೆ ಕೆಲಸ ಬಿಟ್ಟು ಹೋಗಕ್ ಆಗಲ್ಲ ರಜನಿ. ನೋಟಿಸ್ ಪೀರಿಯಡ್ ಅನ್ನೋದೊಂದು ಇರುತ್ತೆ. ಬಿಡಕ್ಕೂ ಮುಂಚೆ ನೀವು ಕಂಪನಿಗೆ ರೆಸಿಗ್ನೇಷನ್ ಲೆಟರ್ ಕೊಡ್ಬೇಕು. 3 ತಿಂಗಳಾದ್ಮೇಲೆ ನಾನ್ ನಿಮ್ಮನ್ನ ರಿಲೀಸ್ ಮಾಡಕ್ ಆಗೋದು. ಈಗ ಅದಕ್ಕೂ ಅವಕಾಶ ಇಲ್ಲ. ನಿಮ್ ಮೇಲೆ ಎನ್ಕ್ವೈರಿ ಇರುತ್ತೆ, ಅದನ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ. ಆ ಡಾಕ್ಯುಮೆಂಟ್ಸ್ ಲೀಕ್ ಆಗೋದಕ್ಕೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ರಿಪೋರ್ಟ್ಸ್ ಬಂದ್ರೆ ನೀವ್ ಈ ಕಂಪನಿಯಿಂದ ಅವಾಗ್ಲೇ ಆಚೆ ಹೋಗಕ್ಕಾಗೋದು. ಇಲ್ಲ ಅಂದ್ರೆ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ. ಆಯ್ತು ಮೇಡಮ್, ಎನ್ಕ್ವೈರಿಗೆ ನಾನು ರೆಡಿ ಇದ್ದೀನಿ. ಓಕೆ, ಕೂತ್ಕೊಳ್ಳಿ. ಈಗ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಇಲ್ಲಿವರೆಗೂ ಅಶೋಕ್ ಅವರು ನಿರ್ವಹಿಸ್ತಿದ್ದ ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್ ನಲ್ಲಿ ಆರ್ಯ ಅವರು ಇರ್ತಾರೆ. ಇವತ್ತಿಂದ ಆ ಪೋಸ್ಟ್ಗೆ ನಾನು ಆರ್ಯ ಅವ್ರನ್ನ ಅಪಾಯಿಂಟ್ ಮಾಡ್ತಿದ್ದೀನಿ. ಶುಗಮಿ ಏನ್ ಅಶೋಕ್, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ನಿಮ್ಮಿಂದ 200 ಕೋಟಿ ಕಂಪನಿಗೆ ಲಾಸ್ ಆಗಿದೆ. ನೀವು ಪ್ರಯತ್ನ ಮಾಡಿ ಆ ಪ್ರಯತ್ನ ಫೇಲ್ ಆಗಿದ್ದಿದ್ರೆ ಏನೋ ಅಭ್ಯಂತರನೇ ಇರ್ಲಿಲ್ಲ ಅಶೋಕ್. ನಿಮ್ಮ ಬೇಜವಾಬ್ದಾರಿಯಿಂದ 200 ಕೋಟಿ ಲಾಸ್ ಮಾಡಿದ್ದೀರಾ. ನನ್ ಕಂಪನಿಗೆ ಧಕ್ಕೆ ಬರೋಂತ ಕೆಲ್ಸ ನನ್ ಗಂಡ ಆಗ್ಲಿ ಮಕ್ಳಾಗ್ಲಿ ಅದ್ ಯಾರಾದ್ರೂ ಮಾಡಿರ್ಲಿ, ನಾನ್ ಸುಮ್ನೆ ಇರೋದಿಲ್ಲ.
ನನ್ನ ಪ್ರಕಾರ ನಾನೇನು ಅಪರಾಧ ಮಾಡಿಲ್ಲ. ಆಯ್ತು, ನಾನು ಅಪರಾಧನೇ ಮಾಡಿದ್ನಿ ಅಂತ ಇಟ್ಕೋ. ಅಪರಾಧ ಮಾಡಿದವ್ರಿಗೂ ಮಾತಾಡಕ್ಕೆ ಅವಕಾಶ ಇರುತ್ತೆ ಅಲ್ವ? ಅವನ ಕಡೆ ಇರೋ ನ್ಯಾಯನ ಅವ್ನು ಹೇಳ್ಕೋಬೇಕು ಅನ್ನೋ ರೈಟ್ಸ್ ಇರುತ್ತೆ ತಾನೆ.